ಕ್ರೇಜಿ. ಇಷ್ಟೊಂದು ಒಂದೇ ಟೈಮಲ್ಲಿ ಇಷ್ಟೊಂದು ಜನ ಕ್ರಿಯೇಟರ್ಸ್ ನೋಡೋದು ತುಂಬಾ ಖುಷಿ ಆಗ್ತಿದೆ. ಸೊ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಮಾಡ್ತಾರೆ, ಅವಾರ್ಡ್ ಫಂಕ್ಷನ್ಸ್ ಮಾಡ್ತಾರೆ, ಮೀಟಪ್ಸ್ ಮಾಡ್ತಾರೆ, ಕೊಲಾಬ್ರೇಷನ್ಸ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಇದಾಗಿರ್ಲಿಲ್ಲ. ಸೊ ಬಿಕಾಸ್ ಆಫ್ ಹಿಸ್ ವಿಷನ್ he is doing that. We are creating a biggest collaboration and biggest ecosystem in Karnataka. So crazy. ಈಗ ಒಬ್ಬೊಬ್ರು ಆಲ್ಮೋಸ್ಟ್ ಒಂದು it starts from 10K to 100K, 1 million, 2 million ತನಕ ಸಪರೇಟ್ ಆಗಿ ವಿಡಿಯೋಸ್ ಮಾಡ್ಕೊಂಡ್ ಬರ್ತೀರಾ. ಯು ಪುಟ್ ಯುವರ್ ಹಾರ್ಡ್ ವರ್ಕ್, ಯು ಪುಟ್ ಯುವರ್ ಎಫರ್ಟ್ಸ್, ಕನ್ಸಿಸ್ಟೆನ್ಸಿ ಎಲ್ಲ ಆಸ್ MC ಬಿಜು ಸಾಂಗ್ ಅಲ್ಲಿ ಇದ್ದಂಗೆ. ಕ್ರೇಜಿ ಲಿರಿಕ್ಸ್ ಬ್ರೋ, ಕ್ರೇಜಿ. ಸೊ ಜಸ್ಟ್ ಇಮ್ಯಾಜಿನ್ ಎಲ್ಲರೂ ಒಂದ್ ಕಡೆ ಬಂದಾಗ ಎಷ್ಟು ಪವರ್ ಬರ್ಬೋದು. ಇನ್ನ ಒಂದ್ ಕಡೆ ಬಂದು ಎಲ್ಲ ನೆಕ್ಸ್ಟ್ ಕೊಲಾಬ್ರೇಷನ್ಸ್ ಮಾಡಿ, ವಿ ಪುಷ್ ಈಚ್ ಅದರ್, ವಿ ಅಪ್ರಿಶಿಯೇಟ್ ಈಚ್ ಅದರ್. ಸೊ ಕಾರ್ತಿಕ್ ಇಸ್ ಡೂಯಿಂಗ್ ದಟ್. ಹಿಸ್ ವಿಷನ್ ಹ್ಯಾಸ್ ಬ್ರಾಟ್ ದಿಸ್ ಇನ್ ಟು ಲೈಫ್. ಆಲ್ಮೋಸ್ಟ್ ಒಂದು 3-4 months ಇಂದ ಹಿಂದೆ ಸಿಕ್ಕಿದ್ರು, ಮೀಟ್ ಆಗಿದ್ವಿ ಆಫೀಸಲ್ಲಿ. he just had an idea, okay ಹಿಂಗ್ ಮಾಡೋಣ ಅಂತ. ಸೊ that has come to life now. Let's give a claps for this. ಸಪೋರ್ಟ್ ಯಾರು ಕೂಡ ಮಾಡಲ್ಲ, ಬಟ್ ನೀವಿಲ್ಲಿ ಟೈ ಅಪ್ ಆಗಿರೋದು ಸೊ ಯಾಕೆ ಅನ್ನುವಂದು ಇಲ್ಲ. ಏನಂದರೆ ನಿಮಗೆ ಗೊತ್ತಿರ್ಬೋದು, ವಿಜಯವಾಣಿ ಕನ್ನಡದ ನಂಬರ್ 1 ದಿನಪತ್ರಿಕೆ. ಇವನ್ ವಿ ಹ್ಯಾಡ್ ಎ ನ್ಯೂಸ್ ಚಾನಲ್ ಆಲ್ಸೋ ಲಾಂಗ್ ಬ್ಯಾಕ್, ಬಟ್ ರೀಸೆಂಟ್ಲಿ ವಿ ಹ್ಯಾವ್ ಇಟ್ ಇಸ್ ನೋ ಮೋರ್ ವಿತ್ ಅಸ್ ಆ್ಯಕ್ಚುಲಿ. ಬಟ್ ಏನಂದರೆ VRL ಆರಂಭದಿಂದಲೂ ಕೂಡ ಸೊ ಯಾವಾಗಲೂ ಹೊಸ ಟ್ಯಾಲೆಂಟ್ಗಳಿಗೆ ಅವರು ಪ್ರೋತ್ಸಾಹ ಕೊಡ್ತಾನೆ ಬಂದಿದ್ದಾರೆ. ಇವನ್ ನಾವು ಮೊದಲೇ ಪೇಪರ್ ನಮ್ಮದು ಲಾಂಚ್ ಮಾಡಿದಾಗ ಕೂಡ 1999ರಲ್ಲಿ ಆವಾಗ ಕೂಡ ಆ ಪತ್ರಿಕೆಯ ಎಡಿಟರು ಯಾರು ಎಕ್ಸ್ಪೀರಿಯನ್ಸ್ ಇಲ್ಲದವ್ರು ತಂದಿರ್ಕಿಲ್ಲ. ಅವಾಗ ಅತ್ಯಂತ ಯಂಗೆಸ್ಟ್ ಆದ ಎಡಿಟರ್ನ ಮಾಡಿದ್ರು ಅವರು ಆ ಕಾರಣಕ್ಕೆ. ಸೊ ನಮ್ಮ ಸಂಸ್ಥೆಯ ಏನು ಚೇರ್ಮನ್ ಇದ್ದಾರೆ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ಆಲ್ವೇಸ್ ಅವರು ಯಂಗ್ ಟ್ಯಾಲೆಂಟ್ಗಳಿಗೆ ಹೆಚ್ಚು ಪ್ರೋತ್ಸಾಹ ಮಾಡ್ತಾರೆ. ಸೊ ಆ ಕಾರಣಕ್ಕೆ ನಮ್ಮ ಎಲ್ಲ ಸಂಸ್ಥೆಗಳಲ್ಲಾಗಿರ್ಬೋದು ಹೆಚ್ಚು ಕಮ್ಮಿ ತುಂಬ ಯೂತ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ಮತ್ತು ಒಳ್ಳೊಳ್ಳೆ ಕೀ ಪೊಸಿಷನಲ್ಲಿದ್ದಾರೆ. ಜೊತೆಗೆ ಲಾಸ್ಟ್ ಟೈಮ್ ಅವ್ರದ್ದೇನು ಬಯೋಪಿಕ್ ಬಂತು ವಿಜಯಾನಂದ ಅಂತ ಮೂವೀಸು, ಆ ಮೂವಿಯಲ್ಲೂ ಕೂಡ ಆ ಡೈರೆಕ್ಟರ್ ನಿಮಗೆ ಗೊತ್ತಿರ್ಬೋದು, ತುಂಬ ಹೊಸಬ್ರು. ಇವನ್ ಅದರದ್ದು ಪ್ರೊಟಾಗನಿಸ್ಟ್ ಮೇನ್ ಇದ್ದವರು ಕೂಡ ಅವರು ಹೊಸಬ್ರು. ಸೊ ಹೀಗಾಗಿ ಸಿನಿಮಾ ಏನಾಯಿತು ಅದು ಬೇರೆ ವಿಷಯ. ಬಟ್ ಏನಂತಂದರೆ ತುಂಬ ಯಂಗ್ಸ್ಟರ್ಸ್ಗೆ ಪ್ರತಿಭೆಗೆ ಅವರು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಅದು ಒಂದು VRLದ ಮೂಲ ಮಂತ್ರ ಥರ ಇದೆ. ಅದೇ ಕಾರಣಕ್ಕೆ ಇವೊಂದು ನಾವು ನಮ್ಮದು ಡಿಜಿಟಲ್ ಮೀಡಿಯಾ ಇದೆ, ಆಮೇಲೆ ನಮ್ಮದು ಪ್ರಿಂಟ್ ಎಡಿಷನ್ ಇದೆ. ಸೊ ಇದ್ರೂ ಕೂಡ ಇದೊಂದು ಹೊಸ ಎಮರ್ಜಿಂಗ್ ಕಂಟೆಂಟು ಮತ್ತು ಎಮರ್ಜಿಂಗ್ ಟ್ಯಾಲೆಂಟು. ಸೊ ಏನಾಗಿದೆ, ಈಗ ಒಂದು ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಿದ್ರೂ ಕೂಡ ಒಂದು 10-15 ಜನ ಅದರದ್ದು ಸ್ಟೇಕ್ ಹೋಲ್ಡರ್ಸ್ ಇರಲ್ಲ. ಅವರು ಕೂಡ ಒಂದು ಸಂಘಟನೆ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಕೂಡ ಒಂದಿಷ್ಟು ತಮ್ಮ ಏನು ದೇವದ್ವೇಷಗಳಿರ್ತವೆ, ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅನ್ನೋ ಒಂದು ಮೋಟೋ ಇರುತ್ತೆ. ಬಟ್ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಾಗೆ. ಅದರಲ್ಲಿ ಎಷ್ಟೋ ಸಾವಿರಾರು ಲಕ್ಷಾಂತರ ಟ್ಯಾಲೆಂಟ್ಸ್ಗಳಿರ್ತಾರೆ, ಪ್ರತಿಭೆಗಳಿರ್ತಾರೆ. ಸೊ ಅಂಥವ್ರನ್ನ ಎಲ್ಲ ಒಂದೆಡೆ ತರಬೇಕು, ಒಂದೇ ವೇದಿಕೆಗೆ ತರಬೇಕು. ಸೊ ಅವರ ಒಂದು ವರ್ಕನ್ನು ರಿಕಗ್ನೈಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಆರಂಭ ಮಾಡಿದವರು ಕೂಡ ತುಂಬ ವಯಸ್ಸಾದವರು ಏನಲ್ಲ, ಅವರು ಕೂಡ ಹಲವಾರು ಕನಸುಗಳನ್ನು ಕಟ್ಕೊಂಡವರು. ಸೊ ಆ ಕಾರಣಕ್ಕೆ ಇಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ನಾವು ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಲ್ತಾ ಇದ್ದೇವೆ. ಅದರಲ್ಲಿ ಮತ್ತೆ ಬೇರೆ ಏನು ಉದ್ದೇಶ ಇಲ್ಲ. ಥ್ಯಾಂಕ್ ಯು. ಓಕೆ, ಗ್ರೋವ್ ಪ್ರವಾಸ ಅವರು ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್? ಯಾಕಂದರೆ ಸಪೋರ್ಟ್ ಹೇಗೆ ಮಾಡ್ತಿದ್ದಾರೆ ಅಂತ, ಇವನ್ ನೀವು ಟೈ ಅಪ್ ಆಗಿದ್ದೀರಾ, ಓಕೆ, ಹೇಗೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ? ನಾನು ಹೇಳಕ್ಕಾಗಲ್ಲ. ವಿ ಆರ್ ಜಸ್ಟ್ ಎ ಮೀಡಿಯಾ ಪಾರ್ಟ್ನರ್, ದೇ ಶುಡ್ ಸ್ಪೀಕ್. ಆಮೇಲೆ ಅವ್ರು ಹೇಳ್ತಾರೆ ಇವರೊಂದು ರೀಲ್ಸ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ, ಮುಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಗೊತ್ತಿರಬೇಕು, ಹಿಂದೆ ಕೂಡ ಡಬ್ಬಿಂಗ್ ವಿಷಯ ಬಂದಾಗ ಕೂಡ ಇದೇ ಆಕ್ಷೇಪಣೆಗಳಿತ್ತು. ಇವಾಗ ಡಬ್ಬಿಂಗ್ ಈಸ್ ಎಕ್ಸೆಪ್ಟೆಡ್ ವರ್ಲ್ಡ್ ವೈಡ್, ಎಲ್ಲ ಭಾಷೆಗಳಲ್ಲೂ ಬರ್ತಾ ಇದ್ದಾವೆ. ಆರಂಭದಲ್ಲಿ ಟ್ಯಾಲೆಂಟಿಗೆ ನಾವು ಇದಕ್ಕೆ ಒಂದು ಚೌಕಟ್ಟು ಹಾಕೋಕ್ಕಾಗಲ್ಲ. ಸೊ ಇವಾಗ ಏನು ಪ್ರತಿಭೆ ಅನ್ನೋದು, ಮನರಂಜನೆ ಅನ್ನೋದು, ಅದರ ಪರಿಭಾಷೆ ತುಂಬ ವಿಭಿನ್ನ ರೀತಿಯಲ್ಲಿ ಕವಲು ಹೊಡಿತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಈ ಮಾಧ್ಯಮ ಸರಿ ಇಲ್ಲ ಅಥವಾ ಆ ಮಾಧ್ಯಮ ಸರಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆಮೇಲೆ ನಿಮಗೆ ಸೋಷಿಯಲ್ ಮೀಡಿಯಾ ಎಷ್ಟು ಡೆವಲಪ್ ಆಗಿದೆ ಅಂದರೆ ಇಟ್ಸ್ ದ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸರ್ ಇವಾಗ. ಸೊ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಕೂಡ ಇನ್ಫ್ಲುಯೆನ್ಸರ್ ಹತ್ರ ಬಂದು ನಮ್ಮ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿ ಕೇಳ್ತಾ ಇದ್ದಾರೆ ಅಂತಂದರೆ ಯು ಜಸ್ಟ್ ಇಮ್ಯಾಜಿನ್. ಅಂದರೆ ಕಂಟೆಂಪ್ರರಿ ಮೀಡಿಯಾ ದಾಟಿ
ಸೊ ಸೋಷಿಯಲ್ ಮೀಡಿಯಾ ರೀಚ್ ಇದೆ. ಸೊ ಆ ಕಾರಣಕ್ಕೋಸ್ಕರ ಏನಾಗುತ್ತೆ, ಸೊ ಅದರಲ್ಲಿ ಬರೀ ನಾವು ಲಿಪ್ ಸಿಂಕ್ ಮಾಡ್ತಾರೆ, ಯಾವುದೋ ಒಂದು ಕೆಳಗಡೆ ಒಂದು ವಿಡಿಯೋ ಹಾಕ್ಕೊಂಡು ಬರೀ ಅವರು ಕತ್ತಲಾಡ್ಸ್ಬಿಟ್ರೆ ವ್ಯೂಸ್ ಬರುತ್ತೆ ಅನ್ನೋದಲ್ಲ. ದ್ಯಾಟ್ ಈಸ್ ಆಲ್ಸೋ ಎ ಟ್ಯಾಲೆಂಟ್. ಸೊ ಅದು ನಾನು ಮಾಡಿರೋ ಬರಲ್ಲ, ನೀವು ಮಾಡಿರೋ ಬರಲ್ಲ, ಇನ್ನೊಬ್ರು ಮಾಡಿರೋ ಬರಲ್ಲ, ಕೆಲವರು ಮಾಡಿದಾಗ ಮಾತ್ರ ಬರುತ್ತೆ. ಸೊ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಇವರು ಕೆಳಗೆ ಅಥವಾ ಕೆಳಮಟ್ಟದವರು ಅಂದರೆ ಟ್ಯಾಲೆಂಟು ಆ ದೃಷ್ಟಿಯಿಂದ ಯಾವಾಗಲೂ ನೋಡಬಾರ್ದು. ಸೊ ಇಟ್ಸ್ ಏನಂದರೆ ವರ್ಲ್ಡ್ ಇಸ್ ಎ ಬಿಗ್ ಪ್ಲ್ಯಾಟ್ಫಾರ್ಮ್ ಫಾರ್ ಎವ್ರಿಬಡಿ. ಈವನ್ ಯಾರೋ ಎಲ್ಲೋ ರಿಮೋಟೆಸ್ಟ್ ವಿಲೇಜಲ್ಲಿ ಇರ್ತಾರೆ, ಎಲ್ಲೋ ಮೊಬೈಲಲ್ಲಿ ಒಂದು ವಿಡಿಯೋ ಮಾಡ್ತಾರೆ, ಅದನ್ನ ನೋಡಿ ಬೇರೆಯವ್ರು ಯಾರೋ ಖುಷಿ ಪಡ್ತಾರೆ, ಶೇರ್ ಮಾಡ್ತಾರೆ, ಲೈಕ್ ಮಾಡ್ತಾರೆ ಅಂದರೆ ಇದ್ರ ವ್ಯಾಪ್ತಿ ಎಷ್ಟು ಅಗಾಧವಾಗಿದೆ ಅಂತ ಅರ್ಥ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನೋಡಬಾರ್ದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಒಂದು ವರ್ಷದಿಂದ ಗೊತ್ತಿರಬೇಕು ಅವನ ಹಸಲ್, ಹಾರ್ಡ್ ವರ್ಕ್ ಹಾಗೆ ಕಮಿಟ್ಮೆಂಟ್. Those were the things which made me, collaborate ಮಾಡಿ ಇದೊಂದು ಟ್ರ್ಯಾಕ್ ಮಾಡ್ಲಿಕ್ಕೆ ಮೇನ್ ರೀಸನ್. And can I get that mic please? ಸೊ ಈ ಕೆಲವೊಂದಿಷ್ಟು ರೀಸನ್ಗಳಿಂದ ನಾನು ಈ ಹಾಡಿಗೆ ಒಂದು ಕೊಲಾಬ್ರೇಟ್ ಮಾಡಿ, ಅಂಡ್ ನಿಶಾನ್ ರೈ ಮ್ಯೂಸಿಕ್ ಮಾಡಿರೋದು, ನಿಶಾನ್ ರೈ ಹಾಗೂ ರೂಸಿಕ್. ಸೊ ಅವರಿಬ್ರು ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ಕನ್ನಡ ಮೂವಿಗೆ. ನೀವು ಯಾವ್ದಾವ್ದು ಕನ್ನಡ ಮೂವಿ ಸಾಂಗ್ಸ್ ಎಲ್ಲ ಕೇಳಿದಿರೋ, ಸೊ ಅದಕ್ಕೆಲ್ಲ ಬೆನ್ನೆಲುಬು ಅವರೇನೆ. ದೇ ಆರ್ ದ ಗೋಸ್ಟ್ ಪ್ರೊಡ್ಯೂಸರ್ಸ್ ಅಂಡ್ ಎವ್ರಿಥಿಂಗ್ ಲೈಕ್ ದಟ್. ಸೊ ಅವ್ರು ಮಾಡಿರೋ ಮ್ಯೂಸಿಕ್ ವಿ ವಾಂಟೆಡ್ ಟು ಕೀಪ್ ಇಟ್ ವೆರಿ ಏನಂತಾರೆ ರಿಲೇಟಬಲ್. ಬೇಸಿಕ್ಲಿ ವಿ ಜಸ್ಟ್ ಡಿಡ್ಂಟ್ ವಾಂಟ್ ಟು ಕೀಪ್ 100% ಹಿಪ್ ಹಾಪ್ ಬೀಟ್ಸ್ ಹಾಕಿ ಹಿಪ್ ಹಾಪ್ ಟ್ರ್ಯಾಕ್ ತರ ಮಾಡೋದ್ರ ಬದಲು ನಮ್ಮ ನೇಟಿವಿಟಿ ಅಂತ ಏನ್ ಹೇಳ್ತಾರೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ, ಸೊ ನಮ್ಮ ನೇಟಿವಿಟಿಗೆ ತಕ್ಕಂತೆ ಒಂದ್ ಸ್ವಲ್ಪ ಬಬ್ಲಿ ಆಗಿ ಮಾಡಿರೋ ಹಾಡು. ಅಂಡ್ ಖುಷಿ ಆಗುತ್ತೆ. ದ ಟ್ಯಾಲೆಂಟ್ ಟ್ರೈಬ್ ಹೆಸರೇ ಹೇಳುವ ಹಾಗೆ ದ ಹೋಲ್ ಟ್ಯಾಲೆಂಟ್ ಒಂದು ಗ್ರೂಪ್. ಅಂಡ್ ಮಚ್ ಲವ್ ಅಂಡ್ ಹ್ಯೂಜ್ ರೆಸ್ಪೆಕ್ಟ್ ಅಂತ ಹೇಳ್ಬೋದು ಕಾರ್ತಿಕ್ಗೆ ಅಂಡ್ ವಿಘ್ನೇಶ್ ಅವ್ರಿಗೆ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್, ಅಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ಅಂತ ಹೇಳ್ತೀನಿ. 1.5 year ಬ್ಯಾಕ್ ನಮಗೆ ಲಾಸ್ಟ್ ಟೈಮ್ ಕೂಡ ಹ್ಯಾಡ್ ದ ಸೇಮ್ ಥಿಂಗ್, ಲೈಕ್ ಮಾಡಬೇಕು, ಈ ಥರ ಮಾಡಲೇಬೇಕು ಅಂದ್ಕೊಂಡೆಲ್ಲ ಬಂದಿದ್ದಾಗ. ಸೊ ಅನ್ಫಾರ್ಚುನೇಟ್ಲಿ ಆಗ ಸ್ವಲ್ಪ ಸಮ್ ದಿಸ್ ಥಿಂಗ್ಸ್ ಹ್ಯಾಪನ್. ಆ್ಯಂಡ್ ಈಗ ರೀಸೆಂಟ್ ಲೈಕ್ ಒನ್ ಮಂತ್ ಬ್ಯಾಕ್ ಸೇಮ್ ಬಂದು ಕೇಳಿದಾಗ ಈ ವಾಂಟೆಡ್ ಟು ಶೋ, ಲೈಕ್ ಇವಾಗ ನಾವು ವಿ ಹವ್ ಬಿನ್ ಲೈಕ್ ಡೂಯಿಂಗ್ ಮ್ಯೂಸಿಕ್ ವಿಡಿಯೋಸ್ ಫ್ರಮ್ ಸಿನ್ಸ್ ಲೈಕ್ 7 to 8 years ಇಂದ. ಏನು ನೀವು ಕನ್ನಡ ಹಿಪ್ ಹಾಪ್ ಕೇಳ್ತಿದ್ದೀರಾ ಆಗ್ಲಿಂದ ನಾವು ಮಾಡ್ಕೊಂಬರ್ತಿದ್ದೀರಿ. ಸೊ ಈ ವಾಂಟೆಡ್ ಆ ಒಂದು ಆಲ್ಬಮ್ ಸಾಂಗ್ಗೆ ಹಿಂದಿ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಿದ್ದಾರೆ. ಸೊ ನಮ್ಮ ಕನ್ನಡದವ್ರಿಗೆ ಸಖತ್ತಾಗಿ ತೋರಿಸ್ಬೇಕು, ಸೂಪರ್ ಆಗಿರಬೇಕು, ವಿಚ್ ನಾವು ಕನ್ನಡದವ್ರು ಯಾವುದಕ್ಕೂ ಕಮ್ಮಿ ಇಲ್ಲ, ಒಂದು ವಿಷುವಲಿ ಚೆನ್ನಾಗಿ ನೋಡಬೇಕು ಅಂದವಾಗ. ಸೊ ದಟ್ ವಾಸ್ ದಿಸ್ ಫಸ್ಟ್ ಕಾನ್ವರ್ಸೇಷನ್ ಅದೇ ಇದ್ದಿತ್ತು. ಸೊ ನಾವು ಯಾವುದಕ್ಕೂ ಕಡಿಮೆ ಇರಬಾರ್ದು. ನಮ್ಮ ಕ್ರಿಯೇಟರ್ಸ್ ಎಲ್ಲ ಲೈಕ್ ದೇ ಆರ್ ಡೂಯಿಂಗ್ ಲೈಕ್ ತುಂಬ ಹಾರ್ಡ್ ವರ್ಕ್ ಮಾಡಿ ಬಂದಿರೋದು, ಯಾರು ಸುಮ್ಮನೆ ಯಾರೂ ಬಂದಿಲ್ಲ. ಸೊ ಐ ವಾಂಟೆಡ್ ಲೈಕ್ ಅವ್ರನ್ನ ತುಂಬ ಬೇರೆ ಥರನೇ ತೋರಿಸ್ಬೇಕು ಅಂದವಾಗ ವಿ ಸಾಟ್ ಲೈಕ್ ಮಾತಾಡಿ ಡಿಸ್ಕಸ್ ಮಾಡಿ ಸೊ ಆಗ ಬಿಜುಬ್ರು ಈ ವಾಸ್ ಲೈಕ್ ಈ ಗೇಮ್ ಇದ ಸ್ಟ್ರೆಂತ್ ಟು ಮೇಕ್ ಅ ವಿಡಿಯೋ, ವಿಷಲ್ನ ಹೆಂಗೆ ಮಾಡ್ಬೇಕು ಏನು ಮಾಡೋದು ಅಂದ್ಕೊಂಡು. ದೆನ್ ನಾವು ತುಂಬ ಕ್ರಿಯೇಟರ್ಸ್ನ ತುಂಬ ಸ್ಟಡಿ ಮಾಡಿದ್ರಿ, ಅವ್ರ ಕಂಟೆಂಟ್ಸ್ ಎಲ್ಲ ಏನೇನು ಮಾಡ್ತಿದ್ದಾರೆ, ಯಾವ ಥರ ಮಾಡ್ತಿದ್ದಾರೆ, ಅವ್ರನ್ನ ಹೆಂಗೆ ತೋರಿಸಿದ್ರೆ ಚೆನ್ನಾಗಾಗುತ್ತೆ ಅಂತ. ಸೊ ದಟ್ ವಾಸ್ ದ ಬಿಗಿನಿಂಗ್ ಆ್ಯಂಡ್ ದಿಸ್ ಇಸ್ ದ ಎಂಡ್. ಸೊ ಇವಾಗ ನೀವೇನು ನೋಡ್ತಿದ್ದೀರೋ, ಸೊ ದಿಸ್ ಇಸ್ ದ ವಿಷುವಲ್. ಆ್ಯಂಡ್ ಯಾ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಹೇಳಬೇಕು ಅಂದರೆ ಐ ಥಾಟ್ ಲೈಕ್ ಓಕೆ ಅವ್ರು ಮಾಡ್ತಾರೋ ಇಲ್ವೋ ಅಂತ. ಬಟ್ ನನಗೆ ನಿಜವಾಗ್ಲೂ ಅನಿಸಿರ್ಲಿಲ್ಲ ಇವರೆಲ್ಲ ಇಷ್ಟು ಪೀಸ್ಫುಲ್ ಆಗಿ ಫುಲ್ ಜಾಲಿಯಾಗಿ. ನನಗೆ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡ್ತಿದ್ದೀನಿಲ್ಲ ಏನು ಮಾಡ್ತಿದ್ದೀನಿ ಅಂತ ಅನಿಸ್ತಿತ್ತು ನನಗೆ. ಸೊ ದೇ ವರ್ ಲೈಕ್ ಸೋ ಹಂಬಲ್. ಮೇ ಬಿ ಫಾಲೋವರ್ಸ್ ಅಷ್ಟು ಜಾಸ್ತಿ ಇದ್ರೂ ಡೌನ್ ಟು ಅರ್ತ್. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ. ಆ್ಯಂಡ್ ಬಿಜು ಬ್ರೋ ಹೋಗೋ ಸ್ಪೀಡ್ಗೆ ಕಟ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಆ್ಯಂಡ್ ಐ ಥಿಂಕ್ ಶೂಟ್ ಮಿ ಅವರು ತುಂಬ ಗ್ರೇಟ್ ಜಾಬ್ ಮಾಡಿದ್ದಾರೆ ಇನ್ ಕ್ಯಾಪ್ಚರಿಂಗ್ ದಿಸ್. ಆ್ಯಂಡ್ ಥ್ಯಾಂಕ್ಸ್ ಟು ಕಾರ್ತಿಕ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಆ್ಯಂಡ್ ನನ್ನ ಇದರಲ್ಲಿ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ನಾನು ಆಲ್ಮೋಸ್ಟ್ ಐ ಫಾಲೋ ಆಲ್ ದ ಕಂಟೆಂಟ್ ಕ್ರಿಯೇಟರ್ಸ್. ನನಗೆ ಚೇತನ್ ಅವರು ಸಿಕ್ಕಾಪಟ್ಟೆ ಫೇವ್ರೇಟು. ಅವ್ರು ಬಂದಿದ್ದಾರಾ ಇಲ್ವೋ ಗೊತ್ತಿಲ್ಲ. ಹಿ ಈಸ್ ವೆರಿ ಅಂಡರ್ ರೇಟೆಡ್, ಸಿಕ್ಕಾಪಟ್ಟೆ ಫೇವ್ರೇಟು. ಸೊ ಅವ್ರನ್ನೆಲ್ಲ ಎಡಿಟ್ ಮಾಡೋದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. Shravan bro, Samir, Wadi bhai, everyone, those who are here. If I have missed out names, I mean, of course I have. But thank you so much for coming and patience ilkondu illirodake. Thank you so much. I know ಸ್ವಲ್ಪ lag ಆಗ್ತದೆ. I am really sorry. I will not take too much time. First thing, music video ಬಗ್ಗೆ like ಎಲ್ಲರೂ already ಮಾತಾಡಿದ್ದಾರೆ. The idea was to talk about the content creators journey. So and ಅದು lyrics ಅಲ್ಲಿ ಬಿಜು ಭಯ್ಯ has like
killed it, like always. ಜೀವನ ಇದೆ, ಒಂದೊಂದು ಲೈನ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅನ್ನುವಂಥದ್ದು ತೋರಿಸಿದಿರ ಅನ್ನುವಂಥದ್ದು. ಯಾಕೆ ಇದೇ ರೀತಿ ಅವ್ರ ಲೈಫ್ ಬಗ್ಗೆ ಈ ಒಂದು ಸಾಂಗ್ ಅಲ್ಲಿ ಬರೀಬೇಕು ಅಂತ ಹೇಳಿ ಅನ್ಸಿದ್ದು? ಇನ್ನೊಂದು ಏನು ಅಂತ ಹೇಳಿದ್ರೆ, ಎಲ್ಲರೂ ಡಾನ್ಸ್ ಮಾಡಿದ್ದಾರೆ, ನಾನ್ ಡಾನ್ಸರ್ಸ್ ಕೂಡ ಡಾನ್ಸ್ ಮಾಡಿಸಿದೀರಾ, ಎಷ್ಟು ಟಫ್ ಅಂತ ಹೇಳಿ ಅನ್ಸುತ್ತೆ ನಿಮ್ಗೆ ಅನ್ನುವಂಥದ್ದು? ಹೇಳ್ಬೇಕು ಅಂದ್ರೆ ದ ಹೋಲ್ ಕಾನ್ಸೆಪ್ಟ್ ಆಫ್ ದ ಸಾಂಗ್ ವಾಸ್ ದಟ್ ಇವಾಗ ಒಬ್ಬ ಕ್ರಿಯೇಟರ್ ಯಾರೇ ಆಗ್ಲಿ, ಹೇಗೆ ದೇವ್ರು ಕೂಡ ಕ್ರಿಯೇಟರ್ ಹಾಗೆ ಮನುಷ್ಯನು ಕ್ರಿಯೇಟರ್. ಎವ್ರಿ ಡೇ ವಿ ಹ್ಯಾವ್ ಟು ಕೀಪ್ ಕ್ರಿಯೇಟಿಂಗ್ ಸಮಥಿಂಗ್. ಬ್ಲಾಂಕ್ ಆಗಿರಕ್ಕಿದ್ರು ಆಗಲ್ಲ. ಸೊ ಒಬ್ಬ ಕ್ರಿಯೇಟರ್ ಏನೇನೆಲ್ಲ ಕಷ್ಟ ಪಡ್ಬೇಕಾಗತ್ತೆ ಅಂದ್ರೆ ವಾಟ್ ಗೋಸ್ ಥ್ರೂ ಇಸ್ ಹೆಡ್. ಸೊ ಫಾರ್ ಎಕ್ಸಾಂಪಲ್ ಸ್ಕ್ರಿಪ್ಟ್ಸ್ ಕಟ್ಸ್ ಎಡಿಟರ್ ಎಂಡರ್ ನಮ್ಮ ತಲೆನೇ ಜಗತ್ತಿನ 8ನೇ ವಂಡರ್. ಸೊ ಹಂಗೆ ಯೋಚನೆ ಮಾಡಿಲ್ಲ ಅಂತ ಅಂದ್ರೆ ಏನು ಒಳ್ಳೆ ಏನು ಕ್ರೇಜಿ ಆಗಿರೋದು ಬರೋಕ್ ಚಾನ್ಸೇ ಇಲ್ಲ. ಸೊ ದಟ್ ವಾಸ್ ದ ನಿಮ್ ಫಸ್ಟ್ ಕ್ವಶನ್ ಆನ್ಸರ್. ಅಂಡ್ ಅಫ್ಕೋರ್ಸ್ ಡ್ಯಾನ್ಸ್ ಮಾಡಿಸಿದಲ್ಲ, ನಾನು ಮಾಡಿಸಿದಿಲ್ಲ. ತಿಮೇಶ್ ಬ್ರೋ ಆಮೇಲೆ ಕ್ರೂ ಎಕ್ಸ್ ನಮ್ಮ ಡ್ಯಾನ್ಸರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಡ್ಯಾನ್ಸ್ ಮಾಡಿಸಿದ್ದು. ಅಂಡ್ ನಾನು ಸುಮ್ಮನೆ ಜೊತೆಲಿ 10ರಲ್ಲಿ 11 ತರ ನಿಂತ್ಕೊಂಡು ನಾನು ಸುಮ್ಮನೆ ಅಂತ ಇದೆ. ಸೊ ಐ ಥಿಂಕ್ ಆನ್ಸರ್ಡ್ ಯುವರ್ ಕ್ವಶನ್. ಬಾ ಬೈ ಹಂಗೆ ಪ್ರಮೋಷನ್ ಆಕತ್ತೆ ಅಂತ ನಾನು ಆಕ್ಚುಲಿ ಕರೆದಿದ್ದ ನನಗೆ. ನಾನು ಇನ್ಫ್ಲೂಯೆನ್ಸರ್ ಅಲ್ಲ, ನಾನು ಇಲ್ಲಿ ಬಂದು ಏನ್ ಮಾಡೋಣ ಅಂತ ಇದ್ದೆ. ಬಟ್ ಒಬ್ಬ ಫ್ರೆಂಡ್ ಇನ್ ಸಿನಿಮಾಗೆ ಅಂತ ಸಪೋರ್ಟ್ ಮಾಡ್ತಿದ್ದೆ. ಥ್ಯಾಂಕ್ ಯು ಬೈ, ಲವ್ ಯು. ಅಂಡ್ ವಾದಿರಾಜ್ ಬಾರಪ್ಪ, ನನಗೆ ನಿಜವಾಗ್ಲು ತುಂಬಾ ಫೇವ್ರೇಟ್. ಎಲ್ಲರೂ ನಮ್ಮ ಇಡೀ ಟೀಮ್ ಅಲ್ಲೇ ಇಡೀ ನಗನಗಿಸ್ತಾ ಇರ್ತಾನೆ. ಅಂಡ್ ತುಂಬಾ ಖುಷಿ ಇದೆ. ವೆರಿ ಗುಡ್ ಟ್ಯಾಲೆಂಟ್. ನೀವು ಖಂಡಿತ ನಮ್ಮ ಉಡಾಳ ಸಿನಿಮಾದಲ್ಲಿ ಇವ್ರದ್ದು ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಾ ಕ್ಯಾರೆಕ್ಟರ್ ಇವ್ರದ್ದು. ಮತ್ತೆ ನಮ್ಮ ಸುಮಿತ್ ಕೂಡ ಮಾಡಿದ್ದಾರೆ. ಅಂಡ್ ನಮ್ಮ ಉಡಾಳ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಾಗ 1 hour ಹಿಂದೆ ಡಿಸೈಡ್ ಮಾಡಿದ್ವಿ. ಇವಾಗ ಮೆಸೇಜ್ ಹಾಕಿದ್ರು ಡೈರೆಕ್ಟರ್. ನವೆಂಬರ್ 14ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನೀವೆಲ್ಲರೂ ಖಂಡಿತ ಇಷ್ಟ ಪಡ್ತೀರಾ, ಖುಷಿ ಪಡ್ತೀರಾ ಅನ್ನೋ ನಂಬಿಕೆ ಇದೆ. ಇಡೀ ಒಂದು ಉತ್ತರ ಕರ್ನಾಟಕದ ಪ್ಯೂರ್ ಉತ್ತರ ಕರ್ನಾಟಕದ ಸಿನಿಮಾ, ಅಲ್ಲಿನ ಭಾಷೆನೆ ಬಿಜಾಪುರ್ ಶೂಟಿಂಗ್ ಮಾಡಿವಿ. ಅಂಡ್ ರಿತಿಕಾ ಶ್ರೀನಿವಾಸ್ ನಮ್ಮ ಹೀರೋಯಿನ್. ನೀವು ನಾಲ್ಕು ಮಾತಾಡ್ಬಿಟ್ಟು ಎಲ್ಲರಿಗೂ ನಮಸ್ಕಾರ. ನಾನು ರಿತಿಕಾ ಶ್ರೀನಿವಾಸ್. ಸೊ ಇವಾಗ ನಮ್ಮ ಪಿಕ್ಚರ್ ಉಡಾಳ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರು. ಬಟ್ ನಿಮ್ಮೆಲ್ಲರೂ ನಾನು ಫೋನಲ್ಲಿ ನೋಡಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಸೀನ್. ಸೊ ಇಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸ್ನ ನಾನು ಲೈಫಲ್ಲಿ ಇನ್ ರಿಯಲ್ ಲೈಫ್ ನೋಡ್ತಾ ಇದ್ದೀನಿ. ಐ ಫೀಲ್ ವೆರಿ ಲೈಕ್ ಸ್ಟಾರ್ ಸ್ಟ್ರಕ್ ಲುಕಿಂಗ್ ಅಟ್ ಸರ್ಟನ್ ಕಂಟೆಂಟ್ ಕ್ರಿಯೇಟರ್ಸ್. ಮೋಸ್ಟ್ಲಿ ನಾವು ಮೂವಿ ಮಾಡ್ತೀವಿ. ಮೂವಿ ಅಂದರೆ ದೆರ್ ಇಸ್ ಲೈಟ್ ಡಿಪಾರ್ಟ್ಮೆಂಟ್, ಎಡಿಟಿಂಗ್ ಎಲ್ಲ ಇರುತ್ತೆ. ಬಟ್ ಆಲ್ ಟುಗೆದರ್ ಯು ಆರ್ ಲೈಕ್ ಮಿನಿ. ನೀವೆಲ್ಲರೂ ಯು ಆರ್ ಲೈಕ್ ಅ ಮಿನಿ ಸಿನಿಮಾ ಇಂಡಸ್ಟ್ರಿ ಇನ್ 1 person ಅಂತ ಹೇಳ್ಬೋದು. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್. ಆ್ಯಂಡ್ ನಮ್ಮ ಟೀಸರ್ ರಿಲೀಸ್ ಆಗಿದೆ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಆಲ್ಸೋ ಲೈಕ್ ಥ್ಯಾಂಕ್ ಯು ವಾದಿ ಆ್ಯಂಡ್ ಥ್ಯಾಂಕ್ ಯು ಕಾರ್ತಿಕ್ ಫಾರ್ ದಿಸ್ ಆಪರ್ಚುನಿಟಿ. ಅದ್ರ ಬಗ್ಗೆ ಆಮೇಲೆ ನಾ ರಾತ್ರಿ ಹೇಳ್ತೇನೆ ರೀ ಅವಂಗ ತಪ್ಕೊಂಡು ಭಾಳ ಏನೇನೋ ಅವರಿ ಅವಂಗ ಗಟ್ಟಿ ಹಿಡಿದು ಒಂದು ಗಲ್ಲಕ್ಕೆ ಪಾ ಕೊಟ್ಟು ಎಲ್ಲ ಭಾಳ ಖುಷಿ ಆಗ್ಲಿತ್ತದ. ಹಾಗೆ ಇದ ಗ್ಯಾಪ್ನಾಗ ನಮ್ದು ಒಂದು ಪ್ರಮೋಷನ್ ಮಾಡ್ಲಿಕ್ಕೆ ಬಂದಿವ್ರಿ. ನಮ್ದು ಉಡಾಳ ಸಿನಿಮಾ ಟೀಸರ್ ಬಿಟ್ಟಾರ ಯೂಟ್ಯೂಬ್ದಾಗ, ದಯಮಾಡಿ ಎಲ್ಲರೂ ನೋಡ್ರಿ. ನಾನು 1ನೇ ಸಿನಿಮಾ ಮಾಡಿದರೆ ಅದು ಆಸ್ಕರ್ ವಿನ್ನಿಂಗ್ ಸಿನಿಮಾ ಐತ್ರಿ. ಅದು ಭಾಳ ಗಿಚ್ ಎಕ್ಸ್ಪೀರಿಯನ್ಸ್ ಆಯ್ತು. ಅದಾದ್ಮೇಲೆ ನನಗೆ ಬರೀ ತಲೆಯಾಗ ಏನಪ್ಪಾ ಅಂತಂದ್ರೆ ಒಲ್ಲೆಪ್ಪ ಸಿನಿಮಾ ಒಲ್ಲೆ ಅಂತಿದ್ದೆ. ಆದ್ರೆ ಯಾವಾಗ ಕತಿ ಕೇಳಿದೆ ಭಾಳ ಚಲೋ ಅನ್ಸಿತ್ರಿ. ನನಗೂ ಒಂದು ಮಸ್ತ್ ಪಾತ್ರ ಕೊಟ್ಟಾರ, ಒಂದೇನೋ ಮಾಡೀನಿ. ನೀವು ಎಲ್ಲರೂ ನೋಡ್ರಿ, ನೀವು ಖುಷಿ ಪಡ್ತೀರಿ. ಹಂಗೆ ನಮ್ಮ ಹೀರೋ ಪೃಥ್ವಿ ಶಾಮ್ನೂರ್ ಭಾಳ ಮಸ್ತ್ ಮನುಷ್ಯ, ಭಾಳ ಟ್ಯಾಲೆಂಟೆಡ್ ಮನುಷ್ಯ. ಅವರು ಭಾಳ ಟ್ಯಾಲೆಂಟೆಡ್ ಇದಾರೆ ಇಬ್ರು. ಇವ್ರು ಹೊಸಬ್ರು, ಇವ್ರಿಗೆ ಭಾಳ ಸಪೋರ್ಟ್ ಮಾಡ್ಬೇಕು ನೀವೆಲ್ಲರೂ. ಆಮೇಲೆ ಹಂಗೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲ ಕ್ರಿಯೇಟರ್ಸ್ ಬಂದಿರಿ, ನಿಮ್ಮ ಕಡೆ ನಾವು ಪ್ರಮೋಷನ್ಗೆ ಅಂತ ಬಂದೇ ಬರ್ತೀವಿ. ಪುಕಟ್ ಮಾಡಿಸ್ಕೊಳ್ಳಂಗಿಲ್ಲ, ಕರೆ ದಯಮಾಡಿ. ಅಂದ್ರೆ ಎಲ್ಲ ಕಡೆ ಹೌದ್ರಿ, ಈಗ ಪುಲ್ಗಡೆ ಮಾಡಿಸ್ಕೋತಾರೆ. ಕರೆ ನಾವು ಎಲ್ಲರ ಕಡೆ ಬಂದು ಒಂದು ಮಾತಾಡ್ತೀವಿ, ಅವಾಗ ಚಲನಂಗೆ ಎಲ್ಲರೂ ರೆಸ್ಪಾನ್ಸ್ ಮಾಡ್ತೀರಿ. ಎಲ್ಲ ನಮ್ಮ ದೋಸ್ತರು ಇದಾರೆ. ಕರೆ ಆತ್ರಿ, ಅಷ್ಟೇ ರೀ, ಮತ್ತೇನೇನಿಲ್ಲ. ಉಡಾಳಗೆ ಜೈ ರೀ. ಆಮೇಲೆ ನಮ್ಮ ಕಾರ್ತಿಕ್ ಜೈ. ಆಮೇಲೆ ನಮ್ಮ ಫಂಡಮೆಂಟಲಿಗೆ ಜೈ. ಪಾಸ್ ಹೊತ್ತಿದ್ರಿ ಒಮ್ಮೆ ರಿಸ್ಯೂಮ್ ಇಲ್ಲ. ಐ ಬೀನ್ ಆಫ್ ಬಿಜು ಅಣ್ಣನ್ ಫ್ಯಾನ್ ಸಿನ್ಸ್ ಬಿಗಿನಿಂಗ್. ಸೊ ಅವ್ರು
ರ್ಯಾಪ್ ಬರ್ದಾರ, ಮ್ಯೂಸಿಕ್ ಮಾಡ್ಯಾರ, ಅವ್ರ ಜೊತೆ ಪರ್ಫಾರ್ಮ್ ಮಾಡೋದೊಂದು ಫುಲ್ ಫ್ಯಾನ್ ಬಾಯ್ ಮೂಮೆಂಟ್ ಆಗಿತ್ತು. ಆ್ಯಂಡ್ ಎಲ್ಲ ಕ್ರಿಯೇಟರ್ಸು ಮಸ್ತ್ ಪರ್ಫಾರ್ಮ್ ಮಾಡಿದರು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಟು ದ ಎಂಟೈರ್ ಟ್ಯಾಲೆಂಟ್ ಟ್ರೈಬ್ ಟೀಮ್ ಆ್ಯಂಡ್ ಗೋ ಪ್ರವಾಸ ಟೀಮ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಥ್ಯಾಂಕ್ ಯು ಗೈಸ್. ಅವ್ರ ಚಿಲ್ ಪಾಟೀಲ್ ಅಂತ. ಹಲೋ, ಓಕೆ. ಕಾರ್ತಿಕ್, ನಾನು, ತಿಮ್ಮೇಶ್, ಪವನ್ ಎಲ್ಲ ವಿ ಹ್ಯಾವ್ ಸ್ಯಾಟ್ ಸೋ ಮೆನಿ ನೈಟ್ಸ್. ರಾತ್ರಿ 12 ಗಂಟೆ 3 ಗಂಟೆ ತನಕ ಕೂತ್ಕೊಂಡು ಏನಾದರೂ ಒಂದು ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ವಿ. ಐ ಹ್ಯಾವ್ ಸೀನ್ ಕಾರ್ತಿಕ್ ವರ್ಕ್ ಕ್ಲೋಸ್ಲಿ. ಅವ್ನು ಎಷ್ಟು ಹಾರ್ಡ್ ವರ್ಕ್ ಮಾಡಿದಾನೋ, ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇಷ್ಟೆಲ್ಲ ಆಗ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಕಾರ್ತಿಕ್, ಯು ಡಿಸರ್ವ್ ಎವ್ರಿ ಬಿಟ್ ಆಫ್ ದಿಸ್. ಆ್ಯಂಡ್ ಆ್ಯಕ್ಚುಲಿ ಇದನ್ನು ಇನಾಗ್ರೇಟ್ ಮಾಡುವಾಗ ಕಾರ್ತಿಕ್ ಅವ್ರ ಅಪ್ಪ ಅಮ್ಮ ಬಂದಿದ್ರು. ಐ ಹ್ಯಾವ್ ಸೀನ್. ಅವ್ನು ತುಂಬ ಖುಷಿ ಇದೆ. ಅಂಕಲ್ ಆಂಟಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಅವನೇನೋ ಒಂದು ಪ್ರೂವ್ ಮಾಡಬೇಕು ಅಂತ ಇತ್ತು. ಆ್ಯಂಡ್ ಟುಡೇ ಇಸ್ ಜಸ್ಟ್ ದ ಬಿಗಿನಿಂಗ್. ನಿಮ್ಮೆಲ್ಲರಿಗೂ ಐಡಿಯಾನೇ ಇಲ್ಲ ಏನು ಪ್ಲ್ಯಾನ್ ಆಗಿದೆ ಅಂತ. ಇಟ್ಸ್ ಗೋಯಿಂಗ್ ಟು ಬಿ ದ ಬಿಗ್ಗೆಸ್ಟ್ ಥಿಂಗ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ, ಕಾರ್ತಿಕ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್. ನಾವೇನೋ ಒಂದು ಆ್ಯಕ್ಚುಲಿ ಸ್ಪೇರ್ ಮೈ ಲ್ಯಾಂಗ್ವೇಜ್ ಏನೋ ಒಂದು ದಬಾಕ್ಬೇಕು ಅಂತ ಇದ್ವಿ. ಆ್ಯಂಡ್ ಐ ಥಿಂಕ್ ವಿ ಆರ್ ಗೋನ್ ಟು ಡೂ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ಕಾರ್ತಿಕ್. And his whole team with the ideation. Initially when I sat with them, so bhal crazy vision ಐತಿ. And of course ಓಡಾಡ್ ಎಲ್ಲರೂ ಪವನ್, ಎಲ್ಲ ಕಡೆ ಪವನ್ ಅದಾನ್ರಿ. ಒಟ್ಟೆ ಅದು ಹೆಂಗಂತ ಕಲ್ಕೋಬೇಕಾಗೈತಿ. ಆ್ಯಂಡ್ ಯಾರೋ ಒಬ್ರು ಕ್ವಶನ್ ಕೇಳ್ದಂಗಿತ್ತು ಸೋಷಿಯಲ್ ಮೀಡಿಯಾದಾಗ, ಎಲ್ಲರೂ ಇವತ್ತು ಓವರ್ನೈಟ್ ಸ್ಟಾರ್ಸ್ ಆತಾರ ಅಂತೇಳಿ. ಇಲ್ಲಿ ಯಾರೆಲ್ಲ ಅದಾರ ಓವರ್ನೈಟ್ ಸ್ಟಾರ್ಸ್ ಯಾರೂ ಅಲ್ಲ. ದೇ ಹ್ಯಾವ್ ಗಿವನ್ ಇಯರ್ಸ್ ಆ್ಯಂಡ್ ಮಂತ್ಸ್ ಟು ದ ಕ್ರಾಫ್ಟ್. ತಪ್ಪ ಮಾಡಿ ಕಲ್ತು ಹತ್ತು ಅವ್ರದ್ದೊಂದು ಸ್ಕಿಲ್ ಸೆಟ್ ಹುಡುಕೋದ್ರಾಗ ಭಾಳ ವರ್ಷ ಎಲ್ಲ ನಾವೆಲ್ಲರೂ ಕೊಟ್ಟೇವಿ. ಸೊ ದಿಸ್ ಇಸ್ ನಾಟ್ ಓವರ್ ನೈಟ್. ವಿ ಹ್ಯಾವ್ ಆಲ್ ಗಿವನ್ ಅವರ್ ಹಾರ್ಟ್ಸ್ ಟು ದಿಸ್. ಸೊ ದಿಸ್ ಇಸ್ ವೈ ದಿಸ್ ಅವಾರ್ಡ್ ಈಸ್ ಇಂಪಾರ್ಟೆಂಟ್, ಬಿಕಾಸ್ ದಿಸ್ ಈಸ್ ಅ ಪ್ರೊಫೆಷನ್. ಥ್ಯಾಂಕ್ ಯು. ಸೀರಿಯಸ್ ನೋಟ್, ನಾವೆಲ್ಲರೂ ಕನ್ನಡ ಕ್ರಿಯೇಟರ್ಸು ಬೇರೆ ಲ್ಯಾಂಗ್ವೇಜ್ ಕ್ರಿಯೇಟರ್ಸ್ ಜೊತೆ ಹೋದಾಗ ಅಥವಾ ಬೇರೆ ಅವ್ರ ಈವೆಂಟ್ಸ್ನ ನೋಡಿದಾಗ ಎಲ್ಲೋ ಒಂದೊಂದು ಜಾಗದಲ್ಲಿ ಅನ್ಸುತ್ತೆ, ಲೈಕ್ ನಮಗೆ ಯಾಕೆ ರೆಕಗ್ನಿಷನ್ ಸಿಗ್ತಿಲ್ಲ, ಲೈಕ್ ಅವ್ರು ಇದ್ರಲ್ಲಿ ನಮ್ಮನ್ನ ಇನ್ಕ್ಲೂಡ್ ಮಾಡೋದೇ ಇಲ್ಲ ಅಂತ. ಸೊ ಒನ್ ಆಫ್ ಅಸ್, ಕಾರ್ತಿಕ್, ಇಸ್ ಡೂಯಿಂಗ್ ದ್ಯಾಟ್ ಟು ಗಿವ್ ಅಸ್ ರೆಕಗ್ನಿಷನ್, ಬಿಲ್ಡ್ ಅ ಕಮ್ಯುನಿಟಿ. ಆ್ಯಂಡ್ ನನಗೆ ನಿಜ ಖುಷಿ ಆಗ್ತಿದೆ ಎಲ್ಲ ಕ್ರಿಯೇಟರ್ಸ್ ಇಲ್ಲಿ ಸೇರ್ತಿರೋದು. ಮತ್ತೆ ಅಷ್ಟೇ. ಥ್ಯಾಂಕ್ ಯು ಮಾಮ್. ಕಾರ್ತಿಕ್ ಎಲ್ಲಿದೆ ಮಾಮ್? ಥ್ಯಾಂಕ್ಸ್ ಮಾಮ್. Samir, that's my tag. So ಅದಾಗಕ್ಕೆ ಮುಂಚೆ ಒಂದು ಗಿಟಾರ್ ಟೀಚರ್ ಆದ್ಮೇಲೆ ಗಿಟಾರ್ ಟೀಚರ್ ಆದ್ಮೇಲೆ ಆಯ್ತಣ್ಣ ಗಿಟಾರ್ ಟೀಚರ್ ಆದ್ಮೇಲೆ ಅದಕ್ಕೆ ಮುಂಚೆ PVR ಅಲ್ಲೇ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ PVR ಅಲ್ಲೇ ಐ ಯೂಸ್ ಟು ವರ್ಕ್ ಟು 6-7 years ಬ್ಯಾಕ್. ಫಸ್ಟ್ ಥಿಂಗ್, ಥ್ಯಾಂಕ್ ಯು ಕಾರ್ತಿಕ್. ಎಲ್ಲ ಮೂವಿ ಮುಗಿದ್ಮೇಲೆ ಕ್ರೇಟ್ ಎಲ್ಲ ಎತ್ತಿಡ್ಬೇಕು. ಐ ಯೂಸ್ ಟು ಡೂ ದಟ್ ಜಾಬ್. ಕ್ರೇಟ್ ಎಲ್ಲ ಎತ್ಬಿಟ್ಟು ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಶೋಗೆ. ಅದೆಲ್ಲ ಮುಗಿದ್ಮೇಲೆ ಇಡೀ ಥಿಯೇಟರ್ ಖಾಲಿ ಇರುತ್ತಲ್ಲ, ಅವಾಗ ಅಲ್ಲಿಂದ ನಡ್ಕೊಂಡ್ಬಂದು ನಾನು ಒಂದು ಅವಾರ್ಡ್ ಏನಂತಾರೆ ಒಂದು ಸ್ಪೀಚ್ ಕೊಡೋ ಥರ ನಾನು ಸುಮ್ಮನೆ ಆ್ಯಕ್ಟ್ ಮಾಡ್ತಿದ್ದೆ. ಆ್ಯಂಡ್ ದಟ್ ಇಸ್ ರಿಯಲ್ ಹಿಯರ್. ಥ್ಯಾಂಕ್ ಯು ಅವರೇ ಮಾಡಿ PVRನೇ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದು ಬಿಟ್ರೆ ಬಿಜು ಬೈ ಸೂಪರ್, ಶೂಟ್ ಮೀ ಸೂಪರ್, ಆಲ್ ಎಂಡ್ ಆಫ್ ದ ಡೇ ಎಲ್ಲ ಸಕ್ಕದಾಗಿ ಬಂದಿದೆ ಔಟ್ಪುಟ್. ಐಮ್ ವೇಟಿಂಗ್ ಫಾರ್ ದ ಅವಾರ್ಡ್ ಶೋ. ಯಾರಿಗೇನೇನು ಅವಾರ್ಡ್ ಸಿಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು. ಉಡಾಳ್ ಪವ್ಯಗೆ ಜೈ. ಟು ಸ್ಟಾರ್ಟ್ ಆಫ್ ವಿತ್ ಕಾರ್ತಿಕ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಅವ್ರೇನು ವಿಷನ್ ನೋಡಿದಾರಲ್ಲ, ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಐ ಕ್ರಿಯೇಟ್ ಇನ್ ಅರೌಂಡ್ 4 to 5-6 ಲ್ಯಾಂಗ್ವೇಜಸ್ ಇನ್ ಓವರ್ ಆಲ್. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ವೆನ್ ಐ ಗೋ ಟು ಚೆನ್ನೈ, ದರ್ ಇಸ್ ಅ ಕಮ್ಯುನಿಟಿ ಆಫ್ ಕ್ರಿಯೇಟರ್ಸ್. ಅಲ್ಲಿ 2023 or 2024 ಅಲ್ಲೇ ಈ ತರದೊಂದು ಇವೆಂಟ್ ಆಗಿತ್ತು, ಆಡಿಯನ್ಸ್ ಸೇರಿದ್ರು. ಸೊ ಐ ಹ್ಯಾವ್ ಸೀನ್ ದಟ್ ರಿಯಲ್. ಅಂಡ್ ಐ ವಾಸ್ ದ ಓನ್ಲಿ ಗಾಯ್ ಕರ್ನಾಟಕ, ಬ್ಯಾಂಗ್ಳೂರಿಂದ ಹೋಗಿದ್ದೆ, ಬಿಕಾಸ್ ಐ ಕ್ರಿಯೇಟ್ ಕಾಂಟೆಂಟ್ ಇನ್ ತಮಿಳ್. ಸೊ ಆಗ ಒಂದು ಆಸೆ ಆಗಿತ್ತು ದಟ್ ದಿಸ್ ಶುಡ್ ಹ್ಯಾಪನ್ ಇನ್ ಕರ್ನಾಟಕ, ಇನ್ ಅವರ್ ಹೋಮ್ ಸಿಟಿ or ಮೈ ಹೋಮ್ ಸಿಟಿ ಅಂತ. ಸೊ he has made that happen and kudos to you, my man. And talking about the influencer marketing industry here, 2024 ಅಲ್ಲಿ the revenue generated from influencer marketing industry in India is 2,443 crores. ಸೊ ಈ ನಂಬರ್ ನೋಡುವಾಗಲೇ ನಿಮ್ಗೆ ಅರ್ಥ ಆಗ್ಬೇಕು ವಾಟ್ ಈಸ್ ದ ಇಂಪ್ಯಾಕ್ಟ್ ಆಲ್ ದೀಸ್ ಕ್ರಿಯೇಟರ್ಸ್ ಆರ್ ಕ್ರಿಯೇಟಿಂಗ್. ಮನೆಯಲ್ಲೇ ಕೂತ್ಕೊಂಡವ್ರು,
ಎಲ್ಲಿದ್ದಾರೆ ಅಲ್ಲಿಂದ. ಸೊ ದಟ್ ಈಸ್ ಸಮಥಿಂಗ್ ವೆರಿ ವೆರಿ ಬಿಗ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಗೋಯಿಂಗ್ ಅಹೆಡ್. 2025 ಅಲ್ಲಿ ಆ ನಂಬರ್ ಆಲ್ರೆಡಿ ಕ್ರಾಸ್ ಆಗ್ಬಿಟ್ಟಿದೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಆಲ್ ಆಫ್ ದೀಸ್ ಗೈಸ್ ಹೂ ಆರ್ ಪುಟಿಂಗ್ ಇನ್ ಎಫರ್ಟ್ ಅಂಡ್ ಆಲ್ಸೋ ಮೀ ಹಿಯರ್. ಅಂಡ್ ಇನ್ನೊಂದು ವಿಷಯ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ಏನು ಅಂದ್ರೆ ಇಲ್ಲಿ ಕ್ರಿಯೇಟರ್ಸ್ ಎಲ್ಲ ಓವರ್ ನೈಟ್ ಬಂದ್ರು, ಲಿಪ್ಸಿಂಗ್ ಬಗ್ಗೆ ಎಲ್ಲ ಮಾತಾಡಿದ್ರು. ಸಿ ಐ ರಿಯಲಿ ವಾಂಟ್ ಟು ಆಡ್ ಅ ಪಾಯಿಂಟ್ ವೇರ್ ಒಬ್ರೊಬ್ರು ಒಂದೊಂದು ಕಾಂಟೆಂಟ್ ಮಾಡ್ಲಿಕ್ಕೆ ಸಹ ದೇ ಸಿಟ್ ದೇ ರೈಟ್ ಮೂವೀಸ್ ಅಲ್ಲಿ ಹೇಗೆ ಬರೀತಾರೆ ಹಾಗೆ ಅವ್ರು ಕೂತು ಎಫರ್ಟ್ ಹಾಕಿದ್ದಾರೆ ಸ್ಕ್ರಿಪ್ಟ್. ಅಂಡ್ ದಿಸ್ ಇಸ್ ನಾಟ್ ಓನ್ಲಿ ಒನ್ ಪರ್ಸನ್ ಬಿಹೈಂಡ್ ಅ ವಿಡಿಯೋ. I know that ಇಲ್ಲಿ ಫ್ರೆಂಡ್ಸ್ ಜೊತೆ ಕೂತು ಕಾಂಟೆಂಟ್ ಮಾಡ್ತಾರೆ, there are team, there is different camera people, and if our content ಎದುರು ಬರಬೇಕು ಅಂದ್ರೆ our team, they also play a very vital role. Now for example, ಈಗ one person from my team, Amar, is here. Now Sam Samir, he vlogs, his teammate Manish is here. So industry has grown so much where it is not a one person thing now, and there are a lot of people behind one video you see which is for 30 seconds or 50 seconds. So I am really glad that I am a part of this industry, and just share ಮಾಡಬೇಕಿತ್ತು content creation ಬಗ್ಗೆ. And all the best to Karthik and the entire team. Thank you so much. ನಮ್ದೇನು ನಿನ್ನ ಟೀಮ್ ಅದಲ್ಲ ಎಲ್ಲರಿಗೂ, ಆಮೇಲೆ ಎಮ್ಸು ಬಿಜು ಬಾಯಿ, ಆಮೇಲೆ ನಮ್ಮ ಶೂಟ್ ಮಿ ಅವರು ಎಲ್ಲರೂ ಸೇರಿ ಇದು ಮಾಡಿದ್ದು. ಸೊ ಆಲ್ ದ ಬೆಸ್ಟ್ ಟ್ಯಾಲೆಂಟ್ ಟ್ರೈಬ್. ಥ್ಯಾಂಕ್ ಯು. ಮನುಷ್ಯ ಅಂತ ಏನಕ್ಕೆ ಹೆಸರಿಟ್ಕೊಂಡಿದ್ದೆ ಅಂದರೆ, ಫಸ್ಟ್ ಕನ್ನಡ ಮೀಮ್ ಪೇಜ್ ಸ್ಟಾರ್ಟ್ ಮಾಡಿದ್ದು ನಾವು ಟ್ರೋಲ್ ಹೇಕ್ಲು ಅಂತ. ಇನ್ನೊಬ್ರು ಇದ್ದಾರೆ ಅಭಿಷೇಕ್, ಅಲ್ಲ ಬೇಡ. ಸೊ ಒಂದು ದಿನ ಸುಮ್ಮನೆ ಹಾಗೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿದೆ ಕಾಂಟೆಂಟು. ಬಟ್ ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ಟು ಕಾರ್ತಿಕ್ ಫಾರ್ ಇನ್ವೈಟಿಂಗ್ ಮೀ. ಸದ್ಯಕ್ಕೆ ಅಷ್ಟೇ ಹೇಳೋದು, ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನಮಗೆ. ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ರು. ಅಫ್ಕೋರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇದೇ ಆಲ್ಬಮ್ ಸಾಂಗ್ ಏನಾದ್ರು ತೆಲುಗು, ತಮಿಳ್, ಹಿಂದಿಲಿ ಮಾಡೋದಿದ್ರೆ ಐ ವುಡ್ ಹವ್ ಸೀನ್ ಸ್ಪಾನ್ಸರ್ಸ್ ಫುಲ್ ಸ್ಕ್ರೀನ್, ಓಕೆನಾ? ಬಟ್ ಕನ್ನಡದಲ್ಲಿ ಐ ನೋ ಇಟ್ಸ್ ಅ ಸ್ಟಾರ್ಟ್. ಇನ್ನೊಂದು ವರ್ಷ ಆಗೋಷ್ಟೊತ್ತಿಗೆ ಇಲ್ಲೂ ಹಂಗೆ ಆಗಲಿ ಅಂತ ನಾವು ಅನ್ಕೊಂತೀವಿ. ಬಿಕಾಸ್ ಚಿಕ್ಕ ವಿಷಯ ಅಲ್ಲ ಇದು. ಅಂದರೆ ಇಷ್ಟು ಜನ ಯಾರು ನಿಂತಿದ್ದಾರೆ, ಆಲ್ಮೋಸ್ಟ್ ಒಂದು 2 ಕೋಟಿ ಫಾಲೋವರ್ಸ್ ಆಗಿರ್ಬೋದು, ಅಂದರೆ ಕಲೆಕ್ಟಿವ್ಲಿ ಅಷ್ಟು ಜನ ಇರ್ಬೋದು. ಒಂದು ಕಡೆ ಸೇರ್ಸೋದು ಇಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್. ಅಂತ ಸೇರಿಸಿದ್ದಾನೆ. ಸೆಕೆಂಡ್ ಒನ್, ಅಷ್ಟು ಚಿಕ್ಕ ವಯಸ್ಸಲ್ಲಿ ಸಿನ್ಸ್ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಅಂತ ಗೊತ್ತು. ನೋಡಿದೆ ಜಿಮ್ಮಿ ಇತ್ತು, ಅಂಡ್ ಯಾವ ಕ್ಯಾಮ್ರಾ ಯೂಸ್ ಮಾಡಿ, ಅಲೆಕ್ಸನ ರೆಡ್, ಡ್ರ್ಯಾಗನ್. ಸೊ ತುಂಬಾ ಕಾಸು ಇನ್ವಾಲ್ವ್ ಆಗುತ್ತೆ. ಒಬ್ಬನೇ ತಲೆ ಮೇಲೆ ಹಾಕೊಂಡಿದ್ದಾನೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಪ್ರೊಡ್ಯೂಸರ್ ಅಂತ ಅವನ ಹೆಸರು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಎಷ್ಟೊಂದು ಜನ ಆಗ್ಬೇಕು ಕನ್ನಡದಲ್ಲಿ ಆಗ್ತಿಲ್ಲ ಅಂತಂದ್ರು, ಹಿ ವಾಸ್ ದ ಒನ್ ಹೂ ಸ್ಟುಡ್ ಅಪ್, ಇಲ್ಲ ನಾನು ಮಾಡ್ತೀನಿ ಅಂತ ಮಾಡಿದ್ದು ಇಷ್ಟು ಚಿಕ್ಕ ವಯಸ್ಸಲ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕ್ರಿಯೇಟರ್ಸ್ನ ಒಂದ್ ಕಡೆ ಸೇರಿಸೋದಕ್ಕೆ. ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಕ್ರಿಯೇಟರ್ಸ್ ಮೀಟಪ್ ಒಳಗೆ ಭೇಟಿಯಾಗಿದ್ದೆ, ಅದ್ರೊಳಗೆ ನಾ ಇವ್ರಿಗೆಲ್ಲ ಭೇಟಿಯಾಗಿದ್ದು. ಅಲ್ಲಿಂದ ದೇರ್ ಇಸ್ ಓನ್ಲಿ ಅಪ್ವರ್ಡ್ಸ್, ನೋ ಡೌನ್ವರ್ಡ್ಸ್ ಎಟ್ ಆಲ್. ಆಮೇಲೆ ಕಾರ್ತಿಕ್ ಬಗ್ಗೆ ಒಂದು ಏನು ಹೇಳ್ತೀನಿ ಅಂತಂದ್ರೆ, ನಾ ಪರ್ಸನಲಿ ನೋಡೀನಿ ಆ್ಯಂಡ್ ಹೀ ಈಸ್ ವೆರಿ ಇನ್ಸ್ಪೈರಿಂಗ್. ಹೀಸ್ ಅ ಹಸ್ಲರ್, ಒನ್ ಹೆಲ್ ಆಫ್ ಅ ಹಸ್ಲರ್. ಒಟ್ಟೆ ಇದು ಆಗಂಗಿಲ್ಲ ಅಂತ ಅನ್ನಂಗಿಲ್ಲವ, ಇದನ್ನು ಮಾಡಬೇಕು ಅಂತನವ ಯಾವತ್ತು. ಆಮೇಲೆ ಈಗ ಎಲ್ಲರೂ ಅಂದರು ಅದನ್ನೇ ಸೇಮ್ ಅಂದರು. ಇಲ್ಲಿ ನಾವೆಲ್ಲ ಬೇರೆ ಕ್ರಿಯೇಟರ್ಸಿಗೆ ನೋಡ್ತೀವಿ, ಹಿಂದಿ ಇಂಗ್ಲೀಷ್ ಕ್ರಿಯೇಟರ್ಸಿಗೆ ನೋಡ್ತೀವಿ, ನಮಗಿದ್ದಿದ್ದಿಲ್ಲ ಅದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ. ಇದು ನನಗೆ ಎವ್ರಿ ಡೇ ಅನ್ನಿಸ್ತದೆ. ಪವನನ್ ಜೋಡಿ ನಾ 10 ಸಲ ಡಿಸ್ಕಸ್ ಮಾಡೀನಿ. ಇಲ್ಲ ಇದು ಪ್ಲ್ಯಾಟ್ಫಾರ್ಮ್, ಇಲ್ಲಿ ಇದನ್ನ ನಾವು ಮಾನಿಟೈಸ್ ಮಾಡ್ಕೋಬೇಕಂತ ಹೇಳಿ ಎಷ್ಟು ಜನಕ್ಕೆ ಗುರ್ತಿಲ್ಲ, ಎಷ್ಟೋ ಜನಕ್ಕೆ ಗುರ್ತಿಲ್ಲ ನಾವು ಇದ್ರಲ್ಲೇ ಗಳಿಸ್ತೀವಿ ಅಂತ ಹೇಳಿ. And to let people know that this is also possible. ಇನ್ನೂ ಕ್ರಿಯೇಟರ್ಸ್ ಬರಬೇಕು ಅಂತಂದ್ರೆ there needs to be a platform where creators and their creativity is appreciated. ಇಲ್ಲೇ ಸ್ಟ್ರಗಲ್ ಇದ್ದು ಸ್ಕ್ರಿಪ್ಟ್ ಬರೋದು, ನಾಳೆ ಏನು ಮಾಡಬೇಕು, ಯಾವ ವಿಡಿಯೋ ಮಾಡಬೇಕು ಎಲ್ಲ ಸ್ಕ್ರಿಪ್ಟ್ ಬರೋದು, ಅದನ್ನು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ. ತುಂಬ ಕಷ್ಟ ಇರುತ್ತೆ. ಕಂಟೆಂಟ್ ಕ್ರಿಯೇಷನ್ ಈಸ್ ನಾಟ್ ಈಸಿ, ತುಂಬ ಕಷ್ಟ ಇದೆ. ಸೊ ಆಲ್ ದ ಬೆಸ್ಟ್ ಎಲ್ಲ ಕ್ರಿಯೇಟರ್ಸ್ಗೂ. ಇಲ್ಲಿ ಮಾತಾಡಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಬ್ರೋ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. Hi, this is Nishan Rai. Hi, this is Rusik. So
ವಿ ಆರ್ ಲೈಕ್ ದ ಏನಂತಾರೆ ಆಡಿಯೋ ಟೀಮ್ ಅಂತ ಹೇಳ್ಬೋದು, ರ್ಯಾಪರ್ ಆ್ಯಂಡ್ ಲಿರಿಸಿಸ್ಟ್, ಮ್ಯೂಸಿಷಿಯನ್ಸ್. ಸೊ ಈ ಸಾಂಗ್ ಏನು ಕೇಳಿದ್ದೀರಾ, ಈ ಸಾಂಗ್ ಈ ರೇಂಜ್ಗೆ ಬರೋದಕ್ಕೆ ಕಾರಣಕರ್ತರು ಇವರಿಬ್ಬರೇ. ಸೊ ಇವರಿಬ್ಬರು ಒಂದಷ್ಟು ಮಾತಾಡ್ತಾರೆ ಅದ್ರ ಬಗ್ಗೆ. ಫಸ್ಟ್ಲಿ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಕನ್ನಡದಲ್ಲಿ ಇಷ್ಟೊಂದು ಒಳ್ಳೆ ಇನಿಷಿಯೇಟಿವ್ ಬಂದಿದೆ ಅನ್ನೋದು ಆ ಒಂದು ಪಾಯಿಂಟ್ ಇಟ್ ಸೆಲ್ಫ್ ಇಸ್ ವೆರಿ ಬ್ಯೂಟಿಫುಲ್. ಬಟ್ ನಮಗೆ ಸ್ಟಾರ್ಟಿಂಗಲ್ಲಿ ಅಂದರೆ ಏನು ಇದ್ರ ಡೆಪ್ತ್ ಏನು ಅಂತ ಗೊತ್ತಿರಲಿಲ್ಲ. ಬಿಜು ಬ್ರೋ ಅವರು ವಿಡ್ ವರ್ಕ್ ಆನ್ ಸಮ್ ಪ್ರಾಜೆಕ್ಟ್ಸು, ಅದಾದಮೇಲೆ ಈ ಥರ ಒಂದು ಸಾಂಗ್ ಮಾಡೋಣ ಅಂತ ಕೇಳಿದ್ರು. ಸೊ ಬಿಜು ಬ್ರೋ ಅವ್ರ ಜೊತೆ ವರ್ಕ್ ಮಾಡ್ತಿದ್ವಿ ಅನ್ನೋದೇ ತುಂಬ ಖುಷಿ ಇತ್ತು. ಸೊ ಅದಕ್ಕೆ ವಿ ಗಾಟ್ ಇನ್ ಟು ದ ಪ್ರಾಜೆಕ್ಟ್. ಬಟ್ ಅಂದರೆ ಹೋಗ್ತಾ ಹೋಗ್ತಾ ಇದು ಪ್ರಾಜೆಕ್ಟ್ ಡೆಪ್ತ್ ಏನಿದೆ ಅಂತ ಇವತ್ತು ನೋಡಿದಾಗ ಗೊತ್ತಾಯಿತು. ಸೊ ಫಸ್ಟ್ಲಿ ಥ್ಯಾಂಕ್ ಯು ಬ್ರೋ ನಮ್ಮನ್ನು ಇನ್ವಾಲ್ವ್ ಮಾಡಿರೋದಕ್ಕೆ. ಸೊ ಈ ಥರ ಒಂದು ಇನಿಷಿಯೇಟಿವಲ್ಲಿ ನಾವು ಭಾಗಿಯಾದನ್ನು ಹೇಳೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಒಳಗಡೆ ತುಂಬ ಜನ ಹೇಳಿದ್ರು ದಿಸ್ ಇಸ್ ಅ ಬಿಗಿನಿಂಗ್ ಅಂತ. ಆ್ಯಂಡ್ ಐ ಆಮ್ ಶ್ಯೂರ್ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಆ್ಯಂಡ್ ಸಿಮಿಲರ್ಲಿ ನಮ್ಮ ಬಿಜು ಬ್ರೋ ಅವ್ರದ್ದು ತುಂಬ ರಿಲೀಸ್ ಬರಬೇಕು ಅಂತ ನಾವು ಆ್ಯಸ್ ಅ ಫ್ಯಾನ್ ಕೇಳ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ನೀವು ಮಾತಾಡಿ. ಸೊ ಇವತ್ತೆಲ್ಲ ಕಂಟೆಂಟ್ ಕ್ರಿಯೇಟ್ಸ್ ಕೂಡ ಬಂದಿದ್ರು ಆಲ್ ಓವರ್ ಕರ್ನಾಟಕ, ತುಂಬ ಖುಷಿ ಆಯಿತು. ಆ್ಯಂಡ್ ಈ ಮಟ್ಟಿಗೆ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಬೆಳೀತಾರ ಅಂತಂದ್ರೆ ತುಂಬ ಖುಷಿ ಆಗ್ತೈತಿ. ಮುಂಚೆ ನಾವೆಲ್ಲ ನೋಡ್ತಾ ಇದ್ವಿ ಎಲ್ಲ ಬೇರೆ ಭಾಷೆಗಳಲ್ಲಿ, ತೆಲುಗು, ತಮಿಳು, ಹಿಂದಿ ಆಗಲಿ, ಆಲ್ ಓವರ್ ವರ್ಲ್ಡ್ ಆಗಲಿ, ಯೂಟ್ಯೂಬರ್ಸ್ ಆಗಲಿ, ಕಾಂಟೆಂಟ್ ಕ್ರಿಯೇಟರ್ಸ್ ಆಗಲಿ ತುಂಬಾ ಬೆಳೀತಾ ಇದ್ರು. ಬಟ್ ಕನ್ನಡದಲ್ಲಿ ದೇರ್ ವಾಸ್ ಅ ಗ್ಯಾಪ್. ಬಟ್ ಇನ್ ದ ಲಾಸ್ಟ್ 5 years ಆ ಗ್ಯಾಪ್ ತುಂಬಾ ಚೆನ್ನಾಗಿ ಫೀಲ್ ಆಗಿದೆ. ಆ್ಯಂಡ್ ವಿ ಸಿ ಆಲ್ಮೋಸ್ಟ್ ಆಲ್ ದ ಕ್ರಿಯೇಟರ್ಸ್ ಪ್ರೆಸೆಂಟ್ ಓವರ್ ಹಿಯರ್ ಟುಡೇ ಇನ್ ದ ಟುಡೇಸ್ ಒಕೇಶನ್. ಆ್ಯಂಡ್ ಇನ್ನೂ ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಷನ್ ಟೀಮ್ ಆಗಲಿ, ಕಮ್ಯುನಿಟಿ ಆಗಲಿ ತುಂಬ ದೊಡ್ಡದಾಗಲಿ ಅಂತ ಹೇಳ್ತಾ, ಆ್ಯಂಡ್ ಆಲ್ಸೋ ಇವರು ಫಂಡಮೆಂಟಲ್ ಅವರು ಅಥವಾ ಇವರು ಟ್ಯಾಲೆಂಟ್ ಟ್ರೈಬ್ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ವಿಶ್ ದೆಮ್ ಆಲ್ಸೋ ಆಲ್ ದ ಬೆಸ್ಟ್. ಇವಾಗ ಅವಾರ್ಡ್ಸ್ ಶೋ ಕೂಡ ಮಾಡ್ತಾ ಇದ್ದಾರೆ. ಐ ರಿಯಲಿ ವಿಶ್ ದೆಮ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕಾಂಟೆಂಟ್ ಕ್ರಿಯೇಷನ್ ಈಕೋ ಸಿಸ್ಟಮ್ದಾಗ ಇಂಥವು ಆಗಿದ್ದಿಲ್ಲ, ಬೇಕಾಗಿತ್ತು ಟು ಸೆಲೆಬ್ರೇಟ್ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ದು ಜರ್ನಿ. ಅವ್ರಿಗೂ ಒಂದು ಮೈಲ್ ಸ್ಟೋನ್ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಒಂದು ಅವಾರ್ಡ್ ಶೋ ಬೇಕಾಗಿತ್ತು ಕನ್ನಡದಾಗ. ಸೊ ಮಾಡ್ಯಾರ. ಸೊ ಭಾಳ ಖುಷಿಯಾಗಿ ಇರ್ತದೆ. ಸೊ ಮ್ಯೂಸಿಕ್ ವಿಡಿಯೋದಾಗೂ ಪಾರ್ಟ್ ಆಗಿದ್ದು ಭಾಳ ಖುಷಿಯಾಗಿದೆ. ಆ್ಯಂಡ್ ಇಲ್ಲಿ ಲಾಂಚ್ ಇವೆಂಟಿಗೆ ಬಂದಿದ್ದು ಚಲೋ ಆಗಿದೆ. ಇಷ್ಟು ಕ್ರಿಯೇಟರ್ಸ್ ನೋಡಿದ್ರು ಭಾಳ ಖುಷಿ ಯಾಕೆ, ಯಾಕಂದ್ರೆ ಇಟ್ಸ್ ಆಲ್ ಅಬೌಟ್ ಕನೆಕ್ಷನ್ಸ್ ಆ್ಯಂಡ್ ಕೊಲ್ಯಾಬ್ರೇಷನ್ಸ್. ಸೊ ಹೀಗೆ ಟ್ಯಾಲೆಂಟ್ ಟ್ರೈಬ್ ಟೀಮ್ ಎಲ್ಲರೂ ಬಂದು ಹೊಸ ಹೊಸ ಕ್ರಿಯೇಟಿವ್ ಕಾನ್ಸೆಪ್ಟ್ಸ್ ಇಂಟ್ರಡ್ಯೂಸ್ ಮಾಡಲಿ, ಸ್ವಲ್ಪ ಇದು ಮಾಡಲಿ ಅಂತ ವಿಶ್ ಮಾಡ್ತೀವಿ. ಆಲ್ ದಿ ಬೆಸ್ಟ್. ಇಲ್ಲಿಗೆ ಬಂದು ನನಗೆ ತುಂಬ ಖುಷಿ ಆಗ್ತಿದೆ. ನಾನೊಬ್ಬ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಆಗಿ 6 years 6 ವರ್ಷದಿಂದ ಕಂಟೆಂಟ್ ಮಾಡ್ತಾಯಿದ್ದೀನಿ. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕನ್ನಡ ಕ್ರಿಯೇಟರ್ಸ್ಗೆ ಅಂತ ಒಂದು ಅವಾರ್ಡ್ ಶೋ ನಮ್ಮ ಕಾರ್ತಿಕ್ ಮಾಡ್ತಿದ್ದಾರೆ. ಎಲ್ಲ ಕ್ರಿಯೇಟರ್ಸ್ಗೂ ಖುಷಿ, ನನಗೂ ಖುಷಿ ಆಗ್ತಿದೆ. ಅವಾರ್ಡ್ಸ್ ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಅನ್ನೋದ್ರ ಬಗ್ಗೆ ಅಲ್ಲ, ಇದು ಮೊದಲನೇ ಬಾರಿಗೆ ನಮಗೆ ಅಂತ ಏನೋ ಒಂದು ನಡೀತಿದೆ ಅನ್ನೋದು ಇಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಸೊ ಈ ಫುಲ್ ಟೀಮ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಆಡಿಯನ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರಿಲ್ಲ ಅಂದರೆ, ಈ ಆಡಿಯನ್ಸ್ ಇಲ್ಲ ಅಂದರೆ ನಾವು ಕ್ರಿಯೇಟರ್ಸ್ ಆಗಿ ಏನೂ ಅಲ್ಲ ಅಂತ. ವಿ ಮೈಟ್ ಹ್ಯಾವ್ ಸಮ್ ಸ್ಕಿಲ್, ಬಟ್ ವಿತೌಟ್ ಪೀಪಲ್ ವಾಚಿಂಗ್ ಇಟ್ we are nothing. So thank you to the audience, thank you to the team, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಇವೆಂಟಿನ ಒಂದು ಪಾರ್ಟ್ ಆಗಿದ್ದೀವಿ ಚಿಕ್ಕದಾಗಿ. ನಾನು ಕಾರ್ತಿಕ್ ತುಂಬ ಒಳ್ಳೆ ಫ್ರೆಂಡ್ಸು. ಸೊ ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸ್ವಲ್ಪ ಎಮೋಷ್ನಲ್ ಆಯಿತು ಒಳಗಡೆ, ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಟು ಇಷ್ಟು ಜನ ತುಂಬ ಕಷ್ಟಪಟ್ಟು ವೀಡಿಯೋಸ್ ಆಗಲಿ ಕಾಂಟೆಂಟ್ ಆಗಲಿ ಮಾಡ್ತಾರೆ. ನೋಡೋಕ್ಕೆ ಅದು 1.5 ಸೆಕೆಂಡ್ ಇರುತ್ತೆ, ಆದರೆ ಅದ್ರ ಹಿಂದೆ ತುಂಬ ಕಷ್ಟ ಇದೆ, ಅದ್ರ ಹಿಂದೆ ತುಂಬ ಎಫರ್ಟ್ ಇದೆ ಎಲ್ರಿಗೂ. ಆ್ಯಂಡ್ ಇದನ್ನು ಒಂದು ರೆಕಗ್ನಿಷನ್ ಕೊಡ್ತಿರೋದು ನಮಗೆ ತುಂಬ ಖುಷಿ ಇದೆ. ಕನ್ನಡದಲ್ಲಿ ಕನ್ನಡ ನಮ್ಮ ಭಾಷೆ ಆಗಿರೋದ್ರಿಂದ ಕನ್ನಡದಲ್ಲಿ ಒಂದು ಈ ಥರ ದೊಡ್ಡ ಅವಾರ್ಡ್ಸ್ ನಡೀತಿರೋದೇ ದೊಡ್ಡ ವಿಷಯ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಿರೋದು, ಪ್ರೆಸ್ ಆಗಲಿ ಎಲ್ಲರೂ ಆಗಲಿ ಮೀಡಿಯಾದವರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ತುಂಬ ದೊಡ್ಡ ವಿಷಯ ಅನಿಸ್ತದೆ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ಯಾವತ್ತಾದರೂ ಈ ಥರ ಮಾತಾಡ್ತೀನಿ ಅಂತ. ಯಾಕಂದರೆ ತುಂಬ ದೊಡ್ಡ ಚಿಕ್ಕ ಊರಿಂದ ದೊಡ್ಡ ಡ್ರೀಮ್ ಇಟ್ಕೊಂಡು ಬಂದಿರ್ತೀವಿ. ಆ್ಯಂಡ್ ಇಲ್ಲಿ ನಿಂತ್ಕೊಂಡು ಇಷ್ಟು ದೊಡ್ಡ ವೇದಿಕೆ ಮೇಲೆ ಇದ್ದೀನಿ ಅಂತ ಅಂದರೆ ತುಂಬ ಖುಷಿ ಇದೆ. ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಈ ಥರನೇ ತುಂಬ ಸಪೋರ್ಟ್ ಮಾಡ್ತೀರಿ ನಮಗೆ. ಕನ್ನಡ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ಯಾವಾಗಲೂ ಒಂದು ಸ್ಟೆಪ್ ಮೇಲೆ ಹೋಗ್ತಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ.